ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ನಗರಸಭೆಗೆ ಸೇರಿದ 2.5 ಎಕರೆ ಜಮೀನಿನಲ್ಲಿ ಸುಸಜ್ಜಿತ ಮಾಲ್ ನಿರ್ಮಾಣ ಮಾಡಬೇಕು. ನಗರಸಭೆ ಹಿರಿಯ ಸದಸ್ಯ ಸನಾವುದ್ದೀನ್ ಬಾಬು ಒತ್ತಾಯಿಸಿದ್ದಾರೆ. ಕೋಲಾರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಹೊಂದಿಕೊಂಡಂತೆ ಇರುವ ನಗರಸಭೆಗೆ ಸೇರಿದ 2.5 ಎಕರೆ ಜಮೀನಿನಲ್ಲಿ ಒಂದು ಸುಸಜ್ಜಿತ ಮಾಲ್ ನಿರ್ಮಾಣಕ್ಕೆ ಸ್ಥಳೀಯ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅವರು ಜಿಲ್ಲಾಡಳಿತ ಮತ್ತು ನಗರಸಭೆ ಆಡಳಿತ ಮುಂದಾಗಬೇಕು. ನಗರಸಭೆಯ ಹಿರಿಯ ಸದಸ್ಯರಾದ ಸನಾವುದ್ದೀನ್ ಬಾಬುರವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಇದರಿಂದ ನಗರಸಭೆಗೆ ಅತ್ಯುತ್ತಮ ಲಾಭಾಂಶ ಬರುವುದರ ಜೊತೆಗೆ ನೂರಾರು ಮಂದಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗುತ್ತದೆ. ಸಾರ್ವಜನಿಕರಿಗೆ ಒಂದೇ ಸೂರಿನಡಿ ಅಗತ್ಯವಾದ ಎಲ್ಲಾ ವಸ್ತುಗಳು ಸಿಗುವುದರಿಂದ ತುಂಬಾ ಅನುಕೂಲಕರವಾಗಲಿದೆ ಎಂದು ಅವರು ವಿವರಿಸಿದರು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ಹತ್ರನೇ ಗೌರ್ಮೆಂಟ್ ಹಾಸ್ಪಿಟ್ಲು, ಇನ್ನೇನು ಹೊಸ ಹಾಸ್ಪಿಟ್ಲ್ ಮಾಡಬೇಕು, ಅದು ಎರಡು ಹತ್ರ ಇರಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಅವರೇ ಹೇಳ್ತಾರೆ ಜಾಗ ಯಾವುದು ಅಂತ, ನಾವು ಹೇಳೋದು ಬೇಡ. ಅದ್ರ ಜೊತೆಗೆ ನಗರಸಭೆದು 181 ಸರ್ವೆ ನಂಬರ್ 2.5 ಎಕರೆ ಏನು ನಾವು ಭಾಳ ಗಲಾಟೆ ಮಾಡಿ ಮುಂದೆಯಿಂದ ಕೂಡ ಉಳಿಸ್ಕೊಂಡು ಬಂದಿದ್ದೀರಿ. ಅದರಲ್ಲಿ ಒಂದು ಮಾಲ್ ಮಾಡಬೇಕಂತ ಹೇಳ್ಬಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀರಿ. ಅದೂ ಒಂದು 15-20 ಕೋಟಿ ಹಾಕ್ಬಿಟ್ರೆ ನಗರಸಭೆಗೆ ಇವಾಗ ಗಂಟೆ ಎಷ್ಟು ಆದಾಯ ಬರ್ತಾಯಿದೆ ನಗರಸಭೆಯಲ್ಲಿ, ಒಂದು ಮಾಲ್ನಲ್ಲಿ ಅಷ್ಟು ಆದಾಯ ಬರ್ತದೆ. ಒಂದು ಮಾಲ್ನಿಂದ ಪೂರ್ತಿ ಇಷ್ಟು ಆದಾಯ ಬರ್ತಾಯಿದೆ, ಅಷ್ಟು ಆದಾಯ ಅದು ಒಂದು ಮಾಲ್ನಲ್ಲಿ ಬರ್ತದೆ. ಊರಿನಲ್ಲಿ ಮಕ್ಕಳಿಗೆ ಓಡಾಡೋಕ್ಕೆ ಒಳ್ಳೆ ಒಂದು ಮಾರ್ಕೆಟ್ ಕೂಡ ಇಲ್ಲ, ಮಟನ್ ಮಾರ್ಕೆಟ್ ಕೂಡ ಇಲ್ಲ. ಇಂಥವೆಲ್ಲ MLAಗಳವರು ಭಾಳ ಚೀಫ್ ಮಿನಿಸ್ಟರ್ ಹತ್ರ ಭಾಳ ಹತ್ರ ಇರೋದ್ರಿಂದ ಅವ್ರ ಜೊತೆಗೆ ಒಳ್ಳೆ ಟೀಮು ನಸೀರ್ ಅಹಮದ್ದು, MLC ಅನಿಲ್ ಕುಮಾರ್ ಎಲ್ಲ ಇರೋದ್ರಿಂದ ಇವರು 3 ಜನ ಸೇರಿದ್ರೆ ಈ ಕೋಲಾರಕ್ಕೆ ಒಂದು ಮಾದರಿ ಮಾಡ್ಬೋದು ಅಂತ ಅವ್ರ ಹತ್ರ ನಾವು ಚರ್ಚೆ ಕೂಡ ಮಾಡಿದ್ದೀರಿ. ತಿರ್ಗಾ ರಿಕ್ವೆಸ್ಟ್ ಮಾಡ್ತೀರಿ, ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಇಂಥವೆಲ್ಲ ಜನಗಳಿಗೆ ಸಂಪಾದನೆಗೆ ಕೂಡ ದಾರಿಗಳಾಗ್ತದೆ, ಒಳ್ಳೆ ಉದ್ಯೋಗ ಕೂಡ ಜನಗಳಿಗೆ ಸಿಗ್ತದೆ ಅಂಥೇಳಿ ನಾವು ಭಾವಿಸ್ತೀರಿ. ಹಂಗೆ ಈ ರಿಂಗ್ ರೋಡು ಏನು ಟೌನ್ ಹತ್ರದಿಂದ ಮಾಡಿದ್ರೆ ರಿಂಗ್ ರೋಡು ಟೌನ್ನಲ್ಲಿರೋ ಒತ್ತಡ ಟ್ರಾಫಿಕ್ಕು ಅದು ಕೂಡ ಕಡಿಮೆ ಆಗ್ತದೆ. ಔಟ್ ರಿಂಗ್ ರೋಡು ಅದು ಬೇಕು, ಅದು ಬೇರೆ ಮಾಡಲಿ. ಈ ಹತ್ತಿರ ಏನು ಹಳೆಯದು ಮಾಡಿದ್ದಾರೆ, ಎಲ್ಲರಿಗೂ ನೋಟಿಸಿಗೆ ಕೊಟ್ಟಿದ್ದಾರೆ, ಅದು ಮಾಡಿದ್ರೆ ಇದು ಟೌನ್ನಲ್ಲಿರೋ ಒತ್ತಡ ಕಡಿಮೆ ಆಗ್ತದಂತ ಈ 3-4 ಕೆಲಸಗಳು ಅವರು ಬೇಗ ಇದಕ್ಕೆ ಒಂದು ಬರ್ತಾಯಿರೋ ಬಜೆಟ್ನಲ್ಲಿ ಚೀಫ್ ಮಿನಿಸ್ಟರ್ ಅವ್ರ ಹತ್ರ ಭಾಳ ಹತ್ತಿರ ಇರೋದ್ರಿಂದ ನಸೀರ್ ಅಹಮದ್ದು, ಅನಿಲ್ ಕುಮಾರ್ ಎಲ್ಲ ಸೇರಿ ಈ ಕೆಲಸಗಳು ಇದೇ ಬಜೆಟ್ನಲ್ಲಿ ಸೇರಿಸಿ ಮಾಡಿದ್ರೆ ಊರಿಗೂ ಒಂದು ಅವ್ರ ಹೆಸರು ಎಷ್ಟು ಜನಗಳ ಮಧ್ಯೆ ಒಂದು ಒಳ್ಳೆ ವ್ಯಕ್ತಿ ಅಂತ ಐತೆ, ಅದಕ್ಕೆ ಇನ್ನೂ ಒಂದು ಬಲ ಸಿಗ್ತದೆ ಅಂಥೇಳಿ ಭಾಳ ಅದು ಜಾಗ ಎಲ್ಲರೂ ಹೊಡ್ಕೊಳ್ಳೋಕ್ಕೆ ಭಾಳ ಪ್ರಯತ್ನ ಮಾಡಿದ್ರು. ನಾನು ಕೌನ್ಸಿಲರ್ ಇದ್ದಿದ್ದು 25 ವರ್ಷದಿಂದ ಒಂದೊಂದು ಇಂಚ್ ಕೂಡ ಅದರಲ್ಲಿ ಯಾರಿಗೂ ಹೋಗಕ್ಕೆ ಅದು ಉಳಿಸ್ಕೊಂಡು ಬಂದಿದ್ದೀನಿ. ಅದರಲ್ಲಿ ಇವಾಗ ಅರ್ಜೆಂಟಾಗಿ ಅವ್ರ ಕೆಲಸ ಶುರು ಮಾಡಿದ್ರೆ ಆ ಜಾಗ ಎಲ್ಲ ನಗರಸಭೆಗೆ ಭಾಳ ಲಾಭ ಆಗ್ತದೆ ಅಂಥೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಯಾಂಡ್ರೋಮ್ ಹಾಸ್ಪಿಟ್ಲು ಏನು ನಮ್ಮೂರು ಸಮೀಪ ಇವಾಗೇನು ಭಾಳ ಹತ್ರ, ಟೌನ್ಗೆ ಭಾಳ ಹತ್ರ ಆಗಿಬಿಟ್ಟಿದೆ. ಹೆಸರಾಗಿದ್ದು ಹಾಸ್ಪಿಟ್ಲೊಂದು ಆ ಕಾಲದಲ್ಲಿ ಮಾಡಿರೋದು ಸ್ಯಾಂಡ್ರೋಮ್ ಹಾಸ್ಪಿಟ್ಲು. ಇವತ್ತು ಅದು ಒಂದು ಆಫೀಸ್ ಮಾತ್ರಕ್ಕೆ, ಒಂದು ಬಿಲ್ಡಿಂಗ್ ಮಾತ್ರಕ್ಕೆ ಎಲ್ಲ ಹಾಸ್ಪಿಟ್ಲು ಉಪಯೋಗಿಸ್ಕೊತಾ ಇದ್ದಾರೆ. ಆ ಆಫೀಸ್ಗೆ ಬೇಕಾದ್ರೆ ಅಲ್ಲೇ ಸೈಡ್ನಲ್ಲಿ ಒಂದು ಮಾಡಿಬಿಟ್ಟು ಜಯದೇವ್ ಅದು ಒಂದು ಬ್ರಾಂಚ್ ಮಾಡಿದ್ರೆ ಇವತ್ತೇನು ಹಾರ್ಟ್ ಪ್ರಾಬ್ಲಮ್ಸು ಜನಗಳಿಗೆ ಭಾಳ ತೊಂದರೆ ಆಗ್ತಾಯಿದೆ. ಈ ಕೋಲಾರದಲ್ಲಿ ಸುತ್ತಲೂ ಶ್ರೀನಿವಾಸಪುರ ಆಗಲಿ, KGF ಆಗಲಿ, ಮುರ್ಬಾಗಲ್ ಆಗಲಿ, ಮಾರ್ಲೂರು ಆಗಲಿ, ಈ ಬಾಗೇಪಲ್ಲಿವರೆಗೂ ಈ ಕಡೆ ಆಂಧ್ರನಲ್ಲಿ ಕೂಡ ಹತ್ತಿರ ಇರೋದ್ರಿಂದ ಪಲಂನರು, ಮದನಪಲ್ಲಿ, ಕೊಪ್ಪಂವರೆಗೂ ಕೂಡ ಜನಗಳು ಇಲ್ಲಿಗೆ ಬರೋಕ್ಕೆ ಸಾಧ್ಯ ಆಗ್ತದೆ. ಅದು ಒಂದು ಭಾಳ ಉಪಕಾರದ ಕೆಲಸ, ಅದು ಜನಗಳಿಗೆ ಭಾಳ ಉಪಕಾರ ಆಗ್ತದೆ. ಇವಾಗ ಟ್ರಾಫಿಕ್ನಲ್ಲಿ ಒಂದು ಆಂಬುಲೆನ್ಸ್ ಹೋಗಬೇಕಾದ್ರೆ 2 ಗಂಟೆ 2.5 ಗಂಟೆಗೆ, ಆಂಬುಲೆನ್ಸ್ ಹೋಗಬೇಕಾದ್ರೆ 2 ಗಂಟೆಗೆ ಕಡಿಮೆ ಬೆಂಗಳೂರಿಗೆ ಹೋಗೋಕ್ಕಾಗ್ತಾಯಿಲ್ಲ. ಅಂಥ ಒತ್ತಡ ಇರೋ ಟೈಮ್ನಾಗೆ ಇಲ್ಲಿ ನಮ್ಮ ಹತ್ರ ಎಲ್ಲ ವ್ಯವಸ್ಥೆ ಇರೋದು. ಏನು ಮಾಡಬೇಕು ಮಾಡಿ ಸ್ಯಾಂಡ್ರೋಮ್ ಹಾಸ್ಪಿಟ್ಲನ್ನ ನಾವು ಜಯದೇವ್ ಅದು ಒಂದು ಬ್ರಾಂಚ್ ಮಾಡಿದ್ರೆ ಸಾವಿರಾರು ಜನಗಳಿಗೆ ಇದು ಲಾಭ ಆಗ್ತದೆ ಅಂಥೇಳಿ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ.